ಎಲ್ರಿಗೂ ನಮಸ್ತೆ. ಇವತ್ತು ಅಡವಿ ಚಿತ್ರದ ಪ್ರೀಮಿಯರ್ ಶೋ ಮಾಡಿದ್ವಿ. ಈ ಸಿನಿಮಾದ ಉದ್ದೇಶ ಏನು ಅಂತಂದರೆ, ಸಿನಿಮಾ ಹೆಸರು ಬಂದು ಅಡವಿ. ಸಿನಿಮಾದ ಕತೆ ಆಗಿ ಹೇಳ್ತೀನಿ ಇದೆ. ಈ ಆದಿವಾಸಿಗಳ ಕುರಿತು, ಜೊತೆಗೆ ಪರಿಸರ ಇವತ್ತಿನ ಸ್ಥಿತಿ ಎಲ್ರಿಗೂ ಗೊತ್ತು. ಕರೋನಾ ಬಂದು ನಾವು ಗಾಳಿಗಾಗಿ ಏನೆಲ್ಲ ಪರದಾಡಿದ್ವಿ ಅನ್ನೋದನ್ನು, ಇವತ್ತು ಪರಿಸರನ ನಾವೆಲ್ಲರೂ ಹೆಂಗೆ ಸಂರಕ್ಷಿಸಬೇಕು, ಜೊತೆಗೆ ಅಲ್ಲಿ ಆದಿವಾಸಿಗಳನ್ನ ಅವರು ಜೀವನಕ್ಕಾಗಿ ಏನೆಲ್ಲ ಪರದಾಡ್ತಾರೆ ಅನ್ನೋದನ್ನು ಇಟ್ಕೊಂಡು ನಾವು ಅಡವಿ ಅಂತ ಸಿನಿಮಾ ಮಾಡಿದ್ವಿ. ಇವತ್ತು ಪ್ರೀಮಿಯರ್ ಶೋ ಕೂಡ ಮಾಡಿದ್ವಿ. ತುಂಬ ಯಶಸ್ವಿ ಆಯಿತು. ತುಂಬ ಜನ ಎಲ್ಲ ಯಾಕೆ ನಿಜವಾದ ಪದ ಬಳಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಹಲವಾರು ಚಿಂತಕರು, ಪ್ರಗತಿಪರರು ಬೇರೆ ಇದ್ದಾರೆ. ಆದರೆ ನನಗೆ ಬಂದಿದ್ದಂಥವ್ರು ಇವತ್ತು ಸಂಪೂರ್ಣ ಬಾಬಾ ಸಾಹೇಬರ ಚಿಂತನೆಗಳನ್ನು ತಿಳ್ಕೊಂಡಿದ್ದಂಥ ಪ್ರಗತಿಪರರು, ಚಿಂತಕರು, ಬುದ್ಧಿಜೀವಿಗಳು ಮತ್ತು ಎಲ್ಲ ದಲಿತ ಪರ ಸಂಘಟನೆಯವರು ಬಂದಿದ್ದು ತುಂಬ ವಿಶೇಷವಾಗಿತ್ತು. ಜೊತೆಗೆ ಒಬ್ಬರು ನ್ಯಾಯಾಧೀಶರು ಕೂಡ ಬಂದಿದ್ದರು, ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದರು. ವಾಲಂಟ್ರಿಯಾಗಿ ಇವತ್ತು ಇಷ್ಟೊಂದು ಜನ ಬಂದು ನನಗೆ ನಮ್ಮ ತಂಡಕ್ಕೆ, ನಮ್ಮ ಮೋಹನ್, ನಾಯಕ ನಟ ಮೋಹನ್, ಶಿಲ್ಪಾ, ಅರುಂಧತಿ ಎಲ್ಲರೂ ತುಂಬ ಅವರ ಕಷ್ಟ ನಾವೇನು ಎಫೆಕ್ಟ್ ಹಾಕಿದ್ವಿ ಅದನ್ನು ಇವತ್ತು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹಂಗಾಗಿ ಇವತ್ತು ಸಿನಿಮಾದ ಬಗ್ಗೆ ನಾವೇನು ಮಾತಾಡಲಿ, ಜನ ಮಾತಾಡಬೇಕು. ಅದು ಜನರ ಮುಂದೆ ತಂದಿಡ್ತಿದ್ವಿ. ಸದ್ಯದಲ್ಲೇ ತೆರೆ ಕಾಣಲಿದೆ. ಸರ್ 19ಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ಮಾತುಕತೆ ನಡೀತಿದೆ, ಹಂಗಾಗಿ ಡೇಟನ್ನು ಅನೌನ್ಸ್ ಮಾಡಿಲ್ಲ. ಸರ್ ಸೆನ್ಸರ್ದು ನಾನು ಅಡವಿ ಅಂತ ಸಿನಿಮಾ ಮಾಡಿದೆ. ಸಿನಿಮಾ ಮಾಡಿದ ನಂತರ ನಿಮಗೆ ಗೊತ್ತು, ಇವತ್ತು ನಿರ್ಮಾಪಕರು ಎಷ್ಟೆಲ್ಲ ಕಷ್ಟಪಡ್ತಾರೆ ಸಿನಿಮಾ ಮಾಡೋದಕ್ಕೆ, ನಿರ್ದೇಶಕರು ಎಷ್ಟು ಕಷ್ಟಪಡ್ತಾರೆ ಅಂತೇಳಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿ ಸೆನ್ಸರ್ವರೆಗೂ ತಗೊಂಬರೋದೇ ಕಷ್ಟ. ಸೆನ್ಸರ್ವರೆಗೂ ತಂದು ನಿಲ್ಸಿದ ನಂತರ ನಾವು ಇದರಲ್ಲಿ ಒಂದು ಅಂಬೇಡ್ಕರ್ ಸಿನಿಮಾ ನೀವು ನೋಡಿದರೆ ಗಮನಿಸಿದ್ರೆ ಅಂತ ಕೇಳ್ತೀನಿ. ಇದರಲ್ಲಿ ಒಬ್ಬರು ಲೋಹಿಯಾ ಅಂತ ಒಂದು ಪಾತ್ರ ಬರುತ್ತೆ. ಆ ಪಾತ್ರದಲ್ಲಿ ಗಾಂಧಿ ಫೋಟೋ ಹಿಂದೆ ಇರುತ್ತೆ. ಆ ಗಾಂಧಿ ಫೋಟೋ ಇದ್ದಾಗ ಬಂದು ಈ ಹೊಸ ಇನ್ಸ್ಪೆಕ್ಟರ್ ಬರ್ತಾನೆ, ಅಲ್ಲಿ ಅಂಬೇಡ್ಕರ್ ಫೋಟೋನು ಇಡಬೇಕು ಅಂತೇಳಿ ಒಂದು ಅಂಬೇಡ್ಕರ್ ಫೋಟೋ ಬಂದು ಇದೇ ಫ್ರೇಮಲ್ಲಿ ಬಂದು ಗೋಡೆಗೆ ತಗ್ಲಾಕ ಅಂತ ದೃಶ್ಯ ಇರುತ್ತೆ. ಏನು ಇಷ್ಟೊಂದು ಅಂಬೇಡ್ಕರ್ನ ವೈಭವೀಕರಿಸಿದ್ದೀರ ಅನ್ನೋ ಪದ ಬಳಕೆ ಸೆನ್ಸರ್ ಆಫೀಸರ್ ಮಾಡ್ತಾರೆ. ಜೊತೆಗೆ ಒಂದು ಸಬ್ ಟೈಟ್ಲು ನಾನ್ ಸಿಂಕ್ ಆಗಿರ್ತೈತೆ. ಅದಕ್ಕೋಸ್ಕರ ಸುಮ್ಮನೆ ಹ್ಯಾರಾಸ್ಮೆಂಟ್ ಮಾಡ್ತಾರೆ. ಜೊತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾನು ಬೇಗ ರಿಲೀಸ್ ಮಾಡಬೇಕು ಸರ್, ನನಗೆ ಸೆನ್ಸರ್ ಮಾಡಿಕೊಡಿ ಅಂತೇಳಿ ಕೇಳಿದಾಗ ಅವರು ನನಗೆ ತುಂಬ ಮಾನಸಿಕವಾಗಿ ಹ್ಯಾರಾಸ್ಮೆಂಟ್ ಮಾಡ್ತಾರೆ. ಜೊತೆಗೆ ಹಣಕ್ಕೆ 1 ಲಕ್ಷ ಹಣಕ್ಕೆ ಬೇಡಿಕೆ ಇಡ್ತಾರೆ. ಅದರಲ್ಲಿ 20,000 ಕೊಡಬೇಕಾದ್ರೆ ನಾನು 1 ಲಕ್ಷ ಕೊಟ್ಬಿಡೋದು ಅಥವಾ ಏನೋ ಮಾಡೋದು, ಇಷ್ಟೇ ಸಾಲ ಮಾಡಿ ಸಿನಿಮಾ ಮಾಡಿದ್ದೀನಿ, ಸಾಲ ಮಾಡಿ ಕೊಡೋದು ದೊಡ್ಡದಾಗಿರಲಿಲ್ಲ. ಇದು ಪಾಠ ಆಗಬೇಕು ನನ್ನಂಥ ನಿರ್ಮಾಪಕರಿಗೆ. ಈ ನೊಂದಿ ಈಗ ಹೈ ಬಡ್ಜೆಟ್ ಸಿನಿಮಾಗಳು ಮಾಡೋರು ನಿರ್ಮಾಪಕರು ಬೇರೆ, ಅವ್ರಿಗೆ 1 ಲಕ್ಷ ಏನು ಲೆಕ್ಕ ಇರಲ್ಲ. ನಮ್ಮಂಥ ಬಡ ನಿರ್ಮಾಪಕರುಗಳೇ, ನಿರ್ದೇಶಕರುಗಳೇ 1 ಲಕ್ಷ ಕೂಡ ದೊಡ್ಡದಾಗಿರ್ತೈತೆ. ದೊಡ್ಡದಾಗಿದ್ದಾಗ 1 ಲಕ್ಷ ಕೂಡ ದೊಡ್ಡದಾಗಿರಲಿಲ್ಲ, ಏನೋ ಮಾಡಿ ಸಾಲ ಮಾಡಿ 1 ಲಕ್ಷ ಕೊಡ್ತಾ ಇದೆ. ಇದು ಮಾದರಿ ಆಗಬೇಕು ಇನ್ನೊಬ್ಬ ನಿರ್ಮಾಪಕನಿಗೆ. ಯಾಕಂದ್ರೆ ಇವತ್ತು ನಿರ್ಮಾಪಕರು ಮನೆ ಮಾರಕ್ಕಳಂತ ಪರಿಸ್ಥಿತಿ ಬಂದೈತಿ. ಇವತ್ತು ಚಿತ್ರರಂಗದಲ್ಲಿ ಸಿನಿಮಾ ಮಾಡೋವರೆಗೂ ಅಷ್ಟೇ, ಆದರೆ ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಅಂಥ ಪರಿಸ್ಥಿತಿಲಿ ನಮ್ಮ ಚಿತ್ರರಂಗ ಐತೆ. ಇವತ್ತೇನಂದ್ರೆ ಒಂದು 8-10 ಜನ ನಾಯಕರಿಂದ ಇವತ್ತು ಚಿತ್ರರಂಗ ಉಳಿದೈತೆ. ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾಗಳು ಮಾಡಿದ್ರು ಕೂಡ ಜನರು ಇವತ್ತು ಯಾವ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ, ಪ್ರೇಕ್ಷಕರು ಬರ್ತಿಲ್ಲ. ಹಂಗಾಗಿ ಇದೇ ಲಾಸ್ಟ್ ಆಗಬೇಕು ಅಂತೇಳಿ ನಾನು ಸಂವಿಧಾನಬದ್ಧವಾಗಿ ಕಾನೂನು ಹೋರಾಟ ಮಾಡಿದೆ. ಏನು CBIಗೆ ಹೋಗಿ ದೂರು ಕೊಟ್ಟ ನಂತರ ನಿಮಗೆ ಗೊತ್ತು, CBI ನಾವು ಯಾವುದೇ ಇಂಪ್ಲೆನ್ಸ್ ಹೇಳ್ಸೋದಕ್ಕಾಗಲ್ಲ, ಅಥವಾ ನನ್ನ ಇಂಪ್ಲೆನ್ಸಿಂದ ನಾನೇನು ಮಾಡೋದಕ್ಕಾಗಲ್ಲ. ಅವ್ರು ಸಾಕ್ಷ್ಯಾಧಾರ ಇಲ್ಲದೆ ಯಾವುದೇ ಕ್ರಮ ತಾಳೋದಕ್ಕೆ ಅಥವಾ ಬಂಧಿಸೋದಕ್ಕೆ ಒಬ್ಬ ವ್ಯಕ್ತಿನ ಆಗಲ್ಲ. ಅಂಥವರು ನಾನು ಕೊಟ್ಟಿದ್ದು ಸಾಕ್ಷ್ಯಾಧಾರ ಕರೆಕ್ಟಾಗಿತ್ತು. ಹಂಗಾಗಿ ಆತನ್ನ ಬಂಧಿಸಿ ಜೈಲಿಗೆ ಬಿಡೋ ಅಂತ ಕೆಲಸ ಮಾಡಿದ್ವಿ ಸರ್. ಸರ್ ಸರ್ಟಿಫಿಕೇಟ್ UA ಅವತ್ತೇ ಕೊಟ್ಟಿದ್ರು, ಸರ್ಟಿಫಿಕೇಟ್ ಇಶ್ಯೂ ಮಾಡಿರಲಿಲ್ಲ ಅಷ್ಟೇ. ಇವತ್ತು ಎಷ್ಟೋ ಜನ ನಿರ್ಮಾಪಕರು, ಇವತ್ತು ನಿರ್ದೇಶಕರ ಸಂಘದ ಅಧ್ಯಕ್ಷರು ಬಂದಿದ್ರು, ವಿಶ್ವನಾಥ್ ಸರ್, ತುಂಬ ನನ್ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಎಷ್ಟೋ ಜನ ನಿರ್ಮಾಪಕರು ಗೋಳನ್ನ, ಎಷ್ಟೋ ನಿರ್ಮಾಪಕರು ಅನುಭವಿಸ್ತಿದ್ದ ಕಷ್ಟದ ವಿರುದ್ಧ ಇದು ಇತಿಹಾಸದ ಹೋರಾಟ, ಇದಾಗಬೇಕಿತ್ತು, ನಿನ್ನಂಥ ಯುವಕರು ಚಿತ್ರರಂಗಕ್ಕೆ ಬರಬೇಕು ಅಂತ ನನ್ನ ಬಗ್ಗೆ ತುಂಬ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ನನಗೆ ಅಷ್ಟೇ ಸಾರ್ಥಕ ಅನ್ನಿಸ್ತು. ನಾನು ಇಷ್ಟೆಲ್ಲ ಏನೋ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನಿಂದ ಒಂದು 10 ಜನ ನಿರ್ಮಾಪಕರಿಗೆ ಅನುಕೂಲ ಆಯ್ತಾ, ನಿರ್ದೇಶಕರಿಗೆ ಅನುಕೂಲ ಆಯ್ತು ಅಂತೇಳಿ ನಾನು ಕೂಡ ಖುಷಿಪಟ್ಟೆ ಸರ್.
ಯಾಕೆ ಅಲ್ಲಿ ಪರ್ಟಿಕ್ಯುಲರ್ ತೆಗಿಯೋಂಥ ಸೀನೇ ಇಲ್ಲ ಸರ್ ನನ್ನಲ್ಲಿ. ನೀವು ಸಿನಿಮಾ ನೋಡಿದ್ರೆ ಅನ್ಕೊಳ್ತೀನಿ, ಸಿನಿಮಾದಲ್ಲಿ ಯಾವುದು ಕಟಿಂಗ್ ಸೀನ್ ಇಲ್ಲ, ಸಿನಿಮಾ ಕಟಿಂಗ್ ಸೀನ್ ಇಲ್ಲ, ಯಾವುದೇ ಅಶ್ಲೀಲವಾದ ಪದಗಳ ಬಳಕೆ ಮಾಡಿಲ್ಲ, ಅಶ್ಲೀಲವಾದ ದೃಶ್ಯಗಳನ್ನಿಟ್ಟಿಲ್ಲ. ಅವ್ರಿಗೆ ಯಾಕೆ ಬಾಬಾ ಸಾಹೇಬ್ ಕಂಡ್ರೆ ಹಂಗಾಯ್ತು ಗೊತ್ತಿಲ್ಲ. ಏನು ಅವಶ್ಯಕತೆ ಇಲ್ಲದೆ ಇರತ್ತವೆಲ್ಲ ಎಷ್ಟೊಂದು ಅಂಬೇಡ್ಕರ್ನ ವೈಭವೀಕರಿಸಿದ್ರ ಅಂತ ಅಂದ್ರು. UA ಅದೇ ಸರ್ 2 ಫೈಟ್ ಇದೆ ಸರ್, ಅದರಲ್ಲಿ ಒಂದು ಸ್ವಲ್ಪ ಬರುತ್ತಾ ಅಲ್ಲ. ಹೌದೌದು ಸರ್, ಅದನ್ನ ನಾವು ಹೇಳೋದಕ್ಕೆ ಬರಲ್ಲ. ಯಾವ ಪಕ್ಷ ಆಗಲಿ, ಪಕ್ಷ ಅನ್ನೋದಕ್ಕಿಂತ ನಮಗೆ ವ್ಯಕ್ತಿ ಅನ್ನೋದು ಮುಖ್ಯ ಆಗ್ತದೆ. ನಮ್ಮದು ಪಕ್ಷ ರಾಜಕಾರಣ ಅಲ್ಲ. ಸಿನಿಮಾ ಒಂದು ಉತ್ತಮವಾದ ಸಿನಿಮಾ ಮಾಡಿದ್ದೀವಿ, ಜನರ ಮುಂದೆ ತಂದಿಟ್ಟಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಆಗಿದ್ದೀನಿ. ನನ್ನ ಬ್ಯಾನರ್ ಹೆಸರು ಸಂವಿಧಾನ ಸಿರಿ ಕಂಬೈನ್ಸ್. ನಾನೇನಕ್ಕೆ ಸಂವಿಧಾನ ಸಿರಿ ಕಂಬೈನ್ಸ್ ಎಲ್ಲೋ ಆ ಪದ ಬಳಕೆ ಅವ್ರಿಗೆ ಸಹಿಸ್ಕೊಳಕ್ಕಾಗಿಲ್ಲ ಅನ್ನೋದು ನನ್ನ ಆಲೋಚನೆ, ವೈಯಕ್ತಿಕ ಆಲೋಚನೆ ಸರ್. ಸರ್ ಹೌದು, ನನ್ನ ಮೊದಲನೇ ಸಿನಿಮಾ ಇದು. ಅಡವಿ ನಾನೇ ನಿರ್ದೇಶನ ಮಾಡಿ ನಾನೇ ನಿರ್ಮಾಣ ಮಾಡಿರೋಂಥದ್ದು. ಜೊತೆಗೆ ಕೋ ಪ್ರೊಡ್ಯೂಸರ್ ಆಗಿ ಮಧುಗಿರಿ ಸಾದಿಕ್ ಸಾಬ್ ಅಂತೇಳಿ ನನ್ನ ನೆಕ್ಸ್ಟ್ ಸಿನಿಮಾ ಪ್ರೊಡ್ಯೂಸರು. ಈ ಕತೆ ಕೇಳಿ ನಾನು ನಿನಗೂ ಕೂಡ ಸಹಾಯ ಮಾಡ್ತೀನಪ್ಪ, ಸಪೋರ್ಟ್ ಮಾಡ್ತೀನಿ ಅಂತೇಳಿ ಸಾದಿಕ್ ಸರ್ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ಕೋ ಪ್ರೊಡ್ಯೂಸರ್ ಆಗಿದ್ದಾರೆ. ಇದೇ ನನ್ನ ಮೊದಲನೇ ಸಿನಿಮಾ ಸರ್. ಅಡವಿ ಒಳಗೆ ಎಲ್ಲ ಇರುತ್ತೆ ಸರ್, ಪ್ರಾಣಿ ಪಕ್ಷಿ ಮರ ಗಿಡ. ಪಾತ್ರಗಳು ಸರ್, ಇದರಲ್ಲಿ ನಮ್ಮ ಮೋಹನ್ ಅನ್ನ ಸಿದ್ಧ ಅಂತ ಪಾತ್ರ, ಮಲ್ಲಿ ಅನ್ನೋ ಪಾತ್ರ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸವ್ರೆ. ಏನು ಆದಿವಾಸಿಗಳು ನಿತ್ಯ ಜೀವನದ ಬದುಕು ಈ ಸಿನಿಮಾದಲ್ಲಿ ತಂದಿಟ್ಟಿದ್ದೀವಿ. ಅವ್ರ ಜೀವನಕ್ಕಾಗಿ, ಅವ್ರ ಉಳುವಿಗಾಗಿ ಏನೆಲ್ಲ ಹೋರಾಟ ಮಾಡ್ತಾರೆ ಅನ್ನೋದನ್ನ, ಜೊತೆಗೆ ಸಂವಿಧಾನ ಮತ್ತು ಮೂಲಭೂತ ಸೌಕರ್ಯ ಎಲ್ಲ ಕೂಡ ಸಂವಿಧಾನ ಒದಗಿಸ್ಕೊಟ್ಟಿದ್ರು ಕೂಡ ಅದನ್ನ ಪಡೆಯೋದ್ರಲ್ಲಿ ಹೆಂಗೆ ವಿಫಲರಾಗ್ತಾರೆ, ಅವ್ರನ್ನ ಹೆಂಗೆ ಗೈಡ್ಲೈನ್ ಮಾಡಿ ಅವ್ರನ್ನ ಮೋಟಿವೇಶನ್ ಮಾಡ್ತಾರೆ ಅನ್ನೋದು ಸಿನಿಮಾ ಸರ್. ಸರ್ ನಾನು ಹಿಂದೆ ಶಶಾಂಕ್ ಸರ್ ಅಂತ ಕೆಲಸ ಮಾಡಿದೆ. ಶಶಾಂಕ್ ಸರ್ ಅಂತೇಳಿ ಗೂಳಿಹಟ್ಟಿ ಮತ್ತು ಜಾಸ್ಮಿನ್ ಅಂತೇಳಿ ಸುಮಾರು ಒಂದು 5 ಸಿನಿಮಾದಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ ಸರ್. ಹಾಲು ತುಪ್ಪ ಸರ್. ಹಾಂ, ನಮ್ಮ ನಾಯಕ ನಟ ಹೀರೋ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ನಾನು 4ನೇ ಸಿನಿಮಾ ಇದು, ಆದರೆ ಮೊದಲನೇದಾಗಿ ಹೀರೋ ಆಗಿ ಮಾಡ್ತಾ ಇರೋದು. ನನಗೆ ತುಂಬ ಸಖತ್ ಖುಷಿ ಆಗ್ತಿದೆ, ಬಟ್ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸರ್, ಹಿಂದೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು, ಮತ್ತು ಕೆಂಡರೆ ಸರಗು ಅಂತ ಮಹಾಲಕ್ಷ್ಮಿ ಮೇಡಮ್ ಅವ್ರದ್ದು, ಗುಬ್ಬಿ ಮರಿ ಅಂತ ಒಂದು, ಅದು ಅವಾರ್ಡ್ ಕಂಟೆಂಟ್ ಒಂದು ಸಿನಿಮಾ. ಇದು 4ನೇದು ಅಡವಿಯನ್ನು. ಸರ್, ಇದು ಸಿದ್ಧ ಅನ್ನೋದು ನನ್ನ ಪಾತ್ರದ ಹೆಸರು. ಇದರಲ್ಲಿ ಆದಿವಾಸಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಜನಗಳ ವಿರುದ್ಧ ಹೇಗೆ ಹೋರಾಡ್ತಾನೆ, ಅಮಾಯಕ ಹುಡುಗ, ಅಮಾಯಕ ಹುಡುಗನಿಗೆ ತೊಂದರೆ ಕೊಟ್ಟಷ್ಟು ಅವನು ಫೈನಲ್ ಆಗಿ ಹೇಗೆ ತಿರುಗಿ ಬೀಳ್ತಾನೆ, ಹೇಗೆ ಅವನು ಹೋರಾಟ ಮಾಡ್ತಾನೆ ಅನ್ನೋದು ಈ ಪಾತ್ರ. ಈ ಪಾತ್ರನ ಕೊಟ್ಟದಂತ ನನಗೆ ಟೈಗರ್ ನಗಡ್ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಹೊಸಬ್ರಿಗೆ ಸಿನಿಮಾ ಮಾಡಬೇಕು ಅಂತಂದಾಗ ಕೆಲವೊಂದು ಬಿಸ್ನೆಸ್ ಇದರಲ್ಲಿ ನೋಡ್ತಾರಂತೆ, ಯಾರು ಹೀರೋ, ಯಾರು ಈ ಥರ ಅಂತ. ಅದೆಲ್ಲ ತುಂಬ ತೊಂದರೆ ಇದ್ದರೂ ನಮ್ಮಂಥ ಹೊಸಬ್ರನ್ನ ಹುಡುಕಿ ಅವ್ರಿಗೆ ಅವಕಾಶ ಕೊಡ್ತಕ್ಕಂಥ ನಾಗಣ್ಣ ಮತ್ತು ಆ ಥರದ ಎಲ್ಲ ಮನಸ್ಥಿತಿ ಇರತಕ್ಕಂಥವ್ರಿಗೂ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಅಂಥವ್ರಿಂದಲೇ ನಮ್ಮಂಥ ಹೊಸಬ್ರು ಇವತ್ತು ತೆರೆ ಮೇಲೆ ಕಾಣಿಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ನಮ್ಮ ಚಿತ್ರದ ಮೊದಲ ನಾಯಕಿ ಶಿಲ್ಪಾ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶಿಲ್ಪಾ. ನನ್ನ ಪಾತ್ರದ ಹೆಸರು ಮಲ್ಲಿ. ಮಲ್ಲಿ ಕ್ಯಾರೆಕ್ಟರ್ ತುಂಬ ಇನ್ನೋಸೆಂಟ್ ಗರ್ಲ್. ಅವಳಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆ ಆಗಲಿ ಅಷ್ಟೊಂದು ಗೊತ್ತಿರಲ್ಲ. ಅದನ್ನು ಮೇಷ್ಟ್ರು ಗೈಡ್ ಮಾಡ್ತಾರೆ ಎಲ್ಲರಿಗೂ.
ಇಲ್ಲ ಸರ್, ಇದು ನನ್ನ ಮೊದಲನೇ ಸಿನಿಮಾ. ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಸ್ಯಾಂಡಲ್ವುಡ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ, ಆನಂದ್ ಸರ್ ಅವ್ರದ್ದು. ಅಲ್ಲಿ ನನಗೆ ನಾಗರಾಜ್ ಸರ್ ಪರಿಚಯ ಆದರು, ಅಲ್ಲಿ ನನಗೆ ಅಪ್ರೋಚ್ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ವಾಹಿನಿಯವರು ಹೊಸ ಸಿನಿಮಾ ಮಾಡಿದ್ರು ಎಲ್ಲರೂ ಬಂದು ನೀವು ಪ್ರೋತ್ಸಾಹಿಸ್ತಿದ್ದೀರಾ, ನಮಗೆ ತುಂಬ ಖುಷಿ ಆಗ್ತಿದೆ ಎಷ್ಟು ಜನ ಬಂದಿರೋದು. ನನ್ನ ಇದರಲ್ಲಿ ಬಂದು ನಂದೊಂದು ಲೈಕ್ ರೂಡ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್ ಇದೆ. ಸಿದ್ಧನಿಗೋಸ್ಕರ ನಾನು ಈ ಸಿನಿಮಾದಲ್ಲಿ ತುಂಬ ಪ್ರಯತ್ನ ಮಾಡ್ತಿರ್ತೀನಿ, ಅವನು ನನ್ನನ್ನು ಲೈಕ್ ಮಾಡಲಿ ಅಂತ ಹೇಳಿ. ನನ್ನ ಫೀಲ್ಡ್ ಬಂದು ಮಾಡ್ಲಿಂಗ್. ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬರ್ಮಾಡ್ಕೊಟ್ಟಂತಹ ಟೈಗರ್ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಈ ಸಿನಿಮಾನ ನಾವು ಒಂದು 3.5 months ಈ ಸಿನಿಮಾಗೆ ಅಂತ ಹೇಳಿ ನಾವು ಒಂದು ಕಾಡಲ್ಲಿ ಹೋಗಿ ಆ ಕಾಡಲ್ಲಿ ಇದ್ದು ಅಲ್ಲಿ ಇರೋ ಜನದ ಜೊತೆ ಬೆರೆತು ನಾವು ಈ ಸಿನಿಮಾನ ಮಾಡಿದ್ದೀವಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರುಚಿಕಾ ಅಂತ. ಈ ಅಡವಿ ಮೂವಿಲಿ ನನ್ನ ಕ್ಯಾರೆಕ್ಟರ್ ಬಂದು ಲಚ್ಚಿ ಅಂತ, ಅಂದರೆ ಸಿದ್ಧನ ತಾಯಿ ಕ್ಯಾರೆಕ್ಟರ್. ಸೊ ಇದರಲ್ಲಿ ನನಗೆ ಫಸ್ಟು ನಾಗರಾಜ್ ಸರ್ ನನಗೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ನಿಸರ್ಗ ಅಂದರೆ ನನಗೆ ತುಂಬ ಇಷ್ಟಪಡ್ತೀನಿ. ಆ ಕಾಡು ಇದು ಅಂದ ತಕ್ಷಣ ನಾನು ಫಸ್ಟ್ ಏನು ಮಾತಾಡಲಿಲ್ಲ, ಸರ್ ಖಂಡಿತ ಮಾಡ್ತೀನಿ ಅಂತ ಹೇಳ್ದೆ. ಮತ್ತು ಅಲ್ಲಿ ನಮಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರು. ಇದು ನನ್ನ ಮೊದಲನೇ ಸಿನಿಮಾ. ಸೊ ಫಸ್ಟು ನಾನು ಈ ಥರ ಇದೆ ಸ್ಟೋರಿ ಅಂತ ಹೇಳಿದ್ರು, ಅಂದರೆ ಈ ಥರ ಒಂದು ಕ್ಯಾರೆಕ್ಟರ್ ಇದೆ. ಸೊ ಈ ಕ್ಯಾರೆಕ್ಟರಲ್ಲಿ ಈ ಥರ 2 ಶೇಡ್ ಬರುತ್ತೆ, ಒಂದು ಯಂಗರ್ ಶೇಡ್ ಬರುತ್ತೆ, ಅದಾದಮೇಲೆ ಓಲ್ಡರ್ ಶೇಡ್ ಬರುತ್ತೆ ಅಂತ. ಸೊ ಅದಕ್ಕೆ ನಾನು ತುಂಬ ಖುಷಿಪಟ್ಟೆ, ಯಾಕೆಂದರೆ ಕೆಲವರು ಅಂದರೆ ನಾವು ಏನಾದ್ರು ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ 2 ಶೇಡ್ ಅಂದ ತಕ್ಷಣ ಕೆಲವರು ಹೆದರ್ಕೊಳ್ತಾರೆ. ಆ್ಯಕ್ಚುಲಿ ನನಗೂ ಸ್ವಲ್ಪ ಹೆದರಿಕೆ ಅಂತ ಅನ್ನಿಸ್ತು. ಅದಾದಮೇಲೆ ನನಗೆ ನಾಗಣ್ಣ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಅಂದರೆ ಹೇಗೆ ಮಾಡೋದು ಅಂದ್ಬಿಟ್ಟು. ಸೊ ಈವನ್ ಸಾಯಿರಾಮ್ ಸರ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಎಲ್ಲರೂ ತುಂಬ ಚೆನ್ನಾಗಿ ಟೀಮ್ ವರ್ಕಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ನಮ್ಮೆಲ್ರಿಗೂ ತುಂಬ ಮುಖ್ಯ. ನೀವು ಹುರಿದುಂಬಿಸಿದ್ರೆ ಇದೇ ಥರ ಮೂವಿಗಳನ್ನ ಸಾಕಷ್ಟು ಕೊಡಬೇಕು ಪ್ರಪಂಚಕ್ಕೆ ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಂದು ನಾಗಣ್ಣ ಅವ್ರದ್ದು ಗೂಳಿಹಟ್ಟಿ ಸಿನಿಮಾಯಿಂದ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಂಜು ಮಹಾದೇವ್ ಅಂತ, ಅಡವಿ ಸಿನಿಮಾದ ಸಂಗೀತ ನಿರ್ದೇಶಕ. ಜೊತೆಗೆ ನನ್ನ ಸ್ನೇಹಿತ ಕೌಶಿಕ್ ಎಲ್ವಿ ಅಂತ, ಇವರು ಕೂಡ ಸಂಗೀತ ಮಾಡಿದ್ದಾರೆ. ಇಬ್ಬರು ಸೇರಿ ಮಾಡಿದ್ದೀವಿ. ಇನ್ನು ಅವ್ರ ಪರಿಚಯ ಸಂತೋಷ್ ದೇವ್ ಅಂತ, ಇದರಲ್ಲಿ ಒಂದು ಸಾಂಗ್ ಹಾಡಿದ್ದಾರೆ, ಹೊಸ ಪರಿಚಯ. ನಂದು ನಾಗಣ್ಣಂದು 12 ವರ್ಷದ ಪರಿಚಯ. ಗೂಳಿಹಟ್ಟಿ ಫಸ್ಟ್ ಮೂವಿ ನಾನು ಅವರು ಕೆಲಸ ಮಾಡಿದ್ದು. ನಾನು ಅವಾಗ ಫಸ್ಟ್ ಮ್ಯೂಸಿಕ್ ಡೈರೆಕ್ಟ್ರಾಗಿ ನಾನು ಆಚೆ ಬಂದೆ. ಅವರು ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಇವ್ರ ಜೊತೆಗೆ ಆರ್ಟಿಸ್ಟಾಗಿ ಅವ್ರು ಬಂದರು. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜರ್ನಿ ಅಡವಿ ತನಕ ಬಂದಿದೆ. ಅಡವಿ ಒಂದು ಪ್ರಕೃತಿ, ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ಹೊಸ ಪಾತ್ರಗಳು, ಒಂದು ಹೊಸ ಪ್ರಯತ್ನ, ಸಂವಿಧಾನದ ಬಗ್ಗೆ ಒಂದು ತುಂಬ ಒಳ್ಳೆ ತಿಳುವಳಿಕೆ ಹೇಳಿದ್ದಾರೆ. ಎಕ್ಸಾಂಪಲ್ ಈ ಮೊನ್ನೆ ಸೆನ್ಸಾರ್ ಹೇಳಿದ್ರಲ್ಲ, ಕಾನೂನು ಅದು ಎಷ್ಟು ಸಂವಿಧಾನದಲ್ಲಿ ಏನು ಬರುತ್ತೆ ಅದನ್ನ ಇದ್ರಲ್ಲಿ ತೋರಿಸಿದ್ದಾರೆ. ಒಬ್ಬ ಮುಗ್ಧ ಜನಗಳಿಗೆ ಅನ್ಯಾಯ ಆದರೆ ಸಂವಿಧಾನದಲ್ಲಿ ಕಾನೂನು ಪ್ರಕಾರ ಏನೇನೆಲ್ಲ ಮಾಡ್ಬೋದು ಅನ್ನೋದು ಸಿನಿಮಾದಲ್ಲಿದೆ. ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಸರ್. ಟೋಟಲ್ 3 ಸಾಂಗ್ಸ್ ಇದೆ. ಎಲ್ಲ ಹೊಸಬ್ರಿಗೆ ಅವಕಾಶ ಕೊಟ್ಟಿರೋದು. ಕನ್ನಡ ಸ್ವಲ್ಪ ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳು, ಕನ್ನಡ ಲಿರಿಕ್ಸ್ ರೈಟರ್ಸ್ಗಳು ಆಚೆ ಬಂದಿದ್ದಾರೆ. ಇದರಲ್ಲಿ ಹರೀಶ್ ಶೃಂಗಾರ್ ಒಂದು ಸಾಂಗ್ ಬರೆದಿದ್ದಾರೆ, ಕವಿರಾಜ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ, ಮತ್ತು ನಮ್ಮ ಇವರು ವಿ ಮನೋಹರ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ. ಟೋಟಲ್ ವಿ ಮನೋಹರ್ ಸರ್ದು 2.5 ಸಾಂಗ್ಸ್. ಎಷ್ಟು ಸರ್ ಸಾಂಗ್ ಅದು? 2005ನೇ ಸಾಂಗ್ ನಮ್ಮದು, ಅವ್ರು ಬರೆದಿರೋದು. ವಿ ಮನೋಹರ್ ಸರ್ ಬರೆದಿರೋ ಸಾಂಗ್. ಅದು ನವೀನ್ ಸಜ್ಜು ಒಂದು ಸಾಂಗ್ ಆಡಿದ್ದಾರೆ, ಸಂತೋಷ್ ದೇವ್ ಒಂದು ಸಾಂಗ್ ಆಡಿದ್ದಾರೆ. ಇನ್ನು ಹೊಸ ಹುಡುಗಿ ರೋಜಾ ಅನ್ನೋ ಒಂದು ಹುಡುಗಿಗೆ ಅವಕಾಶ ಕೊಟ್ಟಿದ್ದೀವಿ, ಗುಂಡ್ಲುಪೇಟೆ ಹುಡುಗಿ. ಕೌಶಿಕ್ ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೌಶಿಕ್ ಅಂತ. ಈ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆಗೆ ಮಾಡಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಆರ್ಟಿಸ್ಟ್ಗಳೆಲ್ಲ ತುಂಬ ನ್ಯಾಚುರಲ್ ಆಗಿ ಸಖತ್ತಾಗಿ ಮಾಡಿದ್ದಾರೆ. ಓವರಾಲ್ ನಿಮ್ಮ ಆಶೀರ್ವಾದ, ಪ್ರೀತಿ ನಮ್ಮ ಮೇಲಿತ್ತು ಅಂದರೆ ಸಿನಿಮಾ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಾಗೋ ಥರ ಆಗುತ್ತೆ ಅಂತ ನಮ್ಮೊಂದು
ಒಂದು ಅಭಿಪ್ರಾಯ ನೋಡಿ. ಎಲ್ಲ ನನ್ನ ಹಿರಿಯ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ನಾಗೇಂದ್ರ ಮಾಗಡಿ ಮೇಡಮ್ ನಮಸ್ಕಾರಗಳು. ಅಣ್ಣ ಕೇಳಿದರು, ನಾಗರಾಜಣ್ಣ ಅಡವಿಯಲ್ಲಿ ಏನಿದೆ ಅಂತ. ಅಡವಿಯಲ್ಲಿ ಒಂದು ದೊಡ್ಡ ಟೈಗರೇ ಕೂತಿದೆ. ಆ ಟೈಗರ್ ಅವಾಗ ಗರ್ಜನೆ ಮಾಡುತ್ತೆ, ಅವಾಗ ಅಟ್ಟಿಸ್ಕೊಂಡು ಬೇಟೆ ಆಡುತ್ತೆ, ಮಾಂಸ ತಿನ್ನುತ್ತೆ, ನಿದ್ದೆ ಬಂದರೆ ಮಲ್ಕೊಳ್ಳುತ್ತೆ. ಅವಾಗ ಅದೇ ಟೈಗರ್ನ ಆ ಚಿತ್ರನ ಎಲ್ಲ ಅವರೇ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಖುಷಿ ಆಯ್ತು ಸರ್. ಯಾಕಂದರೆ ನಾವು ಒಬ್ಬ ನಿರ್ದೇಶಕನಾಗಿ ಮೊದಲ ಪ್ರಯತ್ನದಲ್ಲಿ ಕೆಲವೊಂದಿಷ್ಟು ಜವಾಬ್ದಾರಿಯನ್ನು ಹೊತ್ತೊಳ್ಳೋದಕ್ಕೆ ಹೆದರ್ತಾ ಇದ್ದೀವಿ. ಯಾಕಂದರೆ ನಿರ್ಮಾಣ ಮಾಡೋದ್ರ ಜೊತೆಗೆ ಚಿತ್ರಕಥೆ ಆಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ಕ್ಯಾಸ್ಟಿಂಗ್ ಮಾಡೋದಾಗ್ಬೋದು, ಭಯ ಬೀಳ್ತಾ ಇದ್ವಿ. ಎಲ್ಲ ತಂಡ ಕಟ್ಕೊಂಡು ಮಾಡ್ತಾ ಇದ್ವಿ, ಎಲ್ಲ ಎಡಬಿಡ್ತೀವಿ ಅನ್ನೋದು ಭಯ ನಮಗೆ. ಆದರೆ ನಮ್ಮ ನಾಗು ಯಾವುದೋ ಒಂದು ಭಯ ಇದೆ, ಹೆಸರೇ ಟೈಗರ್. ಇನ್ನೊಂದು ಹೇಳ್ಬೇಕಾದ್ರೆ ಸರ್, ಅವರದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಅವ್ರು ಸ್ವಲ್ಪ ಮೂಗು ಮಂಡ ಇನ್ನೊಂದು ಸ್ವಲ್ಪ ಉದ್ದ ಆಗಿದ್ರೆ ನನ್ನ ಗುರುಗಳು ಇದಾರಲ್ಲ ಟೈಗರ್ ಪ್ರಭಾಕರ್ ಅವರು, ಅದೇ ಥರ ಕಾಣೋರು, ಅದೇ ಥರ ಗೆಟಪ್ ಹಾಕಿದ್ದಾರೆ ಪಾತ್ರದಲ್ಲಿ. ನಮ್ಮ ಬಾಸ್ನೇ ನೋಡ್ದಂಗೆ ಆಯಿತು ಆ ಗೆಟಪ್ಪಲ್ಲಿ. ಪಾತ್ರ ಕೂಡ ಮಾಡಿದ್ದಾರೆ, ಒಂದು ಸಾಂಗ್ ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ ಸರ್. ಅವ್ರಿಗೆ ಎಷ್ಟು ಸ್ವರಜ್ಞಾನ ಇದೆ ಅಷ್ಟು ಚೆನ್ನಾಗಿ, ಎಲ್ಲ ಹೊಸ ಧ್ವನಿಗಳು ಕೇಳ್ದಂಗೆ ಆಯಿತು. ತುಂಬ ಅವರು ಹೆಗಲ ಮೇಲೆ ಸಿನಿಮಾನ ಇಟ್ಕೊಂಡು ಸಾಗಿದ್ದಾರೆ ಸರ್. ಹೊಸ ಕಲಾವಿದರು. ಆ ಹೀರೋನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡನೇ ಪಾತ್ರ ಮಾಡಿದರು. ಅಮ್ಮ ನೀನು ಹೀರೋಯಿನ್ ಆಗದೇ ಇರ್ಬೋದು, ಒಳ್ಳೆ ಕಲಾವಿದೆ ಅಂತೂ ಆಗ್ತೀಯ, ನೀನೆಲ್ಲ ಆಫರ್ಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮೋಹನ್ ಅವರು ಕೂಡ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫೈಟ್ಗಳು ಕೂಡ ಸರ್ ಅಷ್ಟೇ, ಎಲ್ಲೂ ಅಬ್ಬರ ಇಲ್ಲ, ನೈಜವಾಗಿ ಮೂಡಿ ಬಂದಿದೆ. ರಿಕಾರ್ಡಿಂಗ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಕ್ಯಾಮ್ರಾ ವರ್ಕ್ ತುಂಬ ಇಷ್ಟ ಆಯಿತು. ಅವರು ಉಗ್ರಂ ರವಿಕುಮಾರ್ ಒಬ್ಬರು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಅವ್ರ ಹತ್ರ ಕೆಲಸ ಸಿಗಿದ್ದಾರೆ ಡೈರೆಕ್ಟರು. ಸಣ್ಣ ಪಾತ್ರಗಳು ಕ್ಯಾಮ್ರಾಮನ್ ಕಡೆಯಿಂದ ಒಂದು ಪಾತ್ರ ಮಾಡಿಸಿದ್ದಾರೆ, ಪೊಲೀಸ್ ಆಫೀಸರ್ ಪಾತ್ರನ ಅಷ್ಟು ಚೆನ್ನಾಗಿ ಅವ್ರನ್ನ ಆ ಬಿಲ್ಡಪ್ಪು ಅವ್ರ ಕಡೆಯಿಂದ ಒಂದು ಪಾತ್ರ ತೆಗೆಯೋದಿದೆಯಲ್ಲ ಸರ್, ಅದು ತುಂಬ ಜವಾಬ್ದಾರಿ ಕೆಲಸ. ನಾವು ಮತ್ತು ನನ್ನ ಕಜಿನ್, ನನ್ನ ಸಹೋದರ ಅರ್ಜುನ್ ಪಾಳೆಗಾರು ಈ ಚಿತ್ರ 2 ವರ್ಷದಿಂದನೇ ಮಾಡ್ತಾ ಇದ್ರಲ್ಲ, 2 ವರ್ಷದಿಂದ ಮಾಡ್ತಿದ್ದಾರೆ. ಪಾಪ ತುಂಬ ಕಷ್ಟದಲ್ಲಿ ಮಾಡಿದ್ದಾರೆ ಸರ್. ನಾವು ಯಾವಾಗ ಫೋನಲ್ಲಿ ಮಾತಾಡ್ಕೊಂಡ್ರು ಕೂಡ ಗುರುಗಳೇ ಆ ಟೆನ್ಷನ್ನು ಈ ಟೆನ್ಷನ್ ಅಂತ ಪಾಪ ಟೆನ್ಷನಲ್ಲೇ ಮಾಡಿದರು. ಇವತ್ತು ಟೋಟಲ್ ಒಂದು ಸಿನಿಮಾ, ಒಂದು ಮ್ಯಾಥಮೆಟಿಕ್ಸಲ್ಲಿ ನಾನು ನೋಡ್ದಂಗೆ ಆಯಿತು ಸರ್. ಒಬ್ಬ ನಿರ್ದೇಶಕನಾಗಿ ನನಗೆ ತುಂಬ ಖುಷಿ ಆಯಿತು. ಇಂಥ ಚಿತ್ರಗಳು ಗೆಲ್ಲಬೇಕು ಸರ್. ಯಾಕಂದರೆ ನಾವೆಲ್ಲ ಕಮರ್ಷಿಯಲ್ಗೋಸ್ಕರ ರಿಸ್ಕ್ ತೊಗೊಳ್ಳದೆ, ನಾನು ಒಬ್ಬ ನಿರ್ದೇಶಕನಾಗಿ ಈ ಥರದ ರಿಸ್ಕ್ ತೊಗೊಳ್ಳದೆ ಕಮರ್ಷಿಯಲಾಗಿ ಮಾಡಿ ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನಾನು ನೀವು ಡಿಸ್ಕಷನ್ ಮಾಡುವಾಗ ಯಾಕೆ ನಾವು ಈ ಥರದ್ದು ನೀನು ಇದಕ್ಕೆ ಜೇನು ಹುಟ್ಟಿ ಕೈ ಹಾಕ್ತೀಯ ಅಂತಂದರೆ, ಇಲ್ಲ ಗುರುಗಳೇ, ಇವತ್ತು ದುಡ್ಡು ನಾನು ಎಲ್ಲೋ ನನ್ನ ಫ್ರೆಂಡ್ ಸರ್ಕಲಲ್ಲಿ ತರ್ತೀನಿ, ನಾನು ಎಲ್ಲೋ ಸಾಲ ಸೋಲ ಮಾಡ್ತಿರ್ತೀನಿ. ಒಂದು ವ್ಯವಸ್ಥೆ ವಿರುದ್ಧ ನನ್ನ ಧ್ವನಿ, ನನ್ನ ಬ್ಯಾನರ್ ಹೆಸರೇ ಸಂವಿಧಾನ. ನಾನು ಅಂಬೇಡ್ಕರ್ ಪಟ್ಟ ಅಭಿಮಾನಿ. ಇವತ್ತು ಸಂವಿಧಾನ ಇಲ್ಲದ್ರೆ ನೀವು ಎಲ್ಲಿರ್ತಿದ್ದೀವಿ ಗುರುಗಳೇ? ಅದಕ್ಕೆ ವ್ಯವಸ್ಥೆ ವಿರುದ್ಧ ನನ್ನ ಕೂಗು. ಒಂದು 2-3 ಸಬ್ಜೆಕ್ಟ್ ನಾವು ಡಿಸ್ಕಸ್ ಮಾಡ್ಕೊತೀವಿ. ನೆಕ್ಸ್ಟ್ ಅವ್ರು ಗುಲಾಮಗಿರಿ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ. ಅದು ಕೂಡ ವ್ಯವಸ್ಥೆ ವಿರುದ್ಧವಾಗಿ ಇರತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ನಡೀತಕ್ಕಂಥ ಶೋಷಣೆಗೆ ಒಳಗಾಗತಕ್ಕಂಥ ನಮ್ಮಂಥವ್ರ ಮೇಲೆ, ನಮ್ಮಂಥವ್ರ ಮನೆಯಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ನಡೆದಿರುವಂಥ ಕಥೆಗಳನ್ನು ಅವರು ಅಷ್ಟು ನೀಟಾಗಿ ಮಾಡಬೇಕು ಅಂತ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಟೋಟಲ್ ಸರ್ ಚಿತ್ರತಂಡ ಭಾಳ ಶ್ರಮ ಪಟ್ಟಿದ್ದಾರೆ ಸರ್. ಆ ಶ್ರಮ ಆ ಸ್ಕ್ರೀನಲ್ಲಿ ಕಾಣಿಸುತ್ತೆ. ನನ್ನ ಸಹೋದರ ಅರ್ಜುನ್ ಪಾಳೆಗಾರು ಮುಂದೆ ಅವ್ರಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರವ್ರ ಪಾತ್ರನ ಅವ್ರು ಎಲ್ಲೂ ನಾನೇನೋ ಮಾಡ್ತಾ ಇದ್ದೇನೆ ಅಂತ ಎಲ್ಲೂ ಅವರು ನಾವು ತಮ್ಮ ಒಂದು ಪರಕಾಯ ಪ್ರವೇಶ ಅಂತೀವಲ್ಲ, ಆ ಥರ ಹೊಸಬ್ರು ನೋಡೋದು ನಮ್ಗೆ ಖುಷಿ ಆಯಿತು ಸರ್. ಇಂಥವರೆಲ್ಲ ಬೆಳೆಸಬೇಕು ನಾವು ಮುಂದೆ, ಚಿತ್ರರಂಗಕ್ಕೆ ಮುಂದೆ ಇವೆಲ್ಲ ಆಸ್ತಿ ಅಂತ ನನ್ನ ಅನಿಸಿಕೆ ಸರ್. ಎಲ್ಲ ಚಿತ್ರತಂಡಕ್ಕೂ ನನ್ನ ಪರವಾಗಿ, ನಮ್ಮ ಚಲನಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ನಾನು ಅವ್ರಿಗೆ ಹಾರೈಸ್ತೇನೆ ಸರ್. ಯಾಕಂದರೆ ಇಂಥ ಚಿತ್ರಗಳು ಗೆಲ್ಲಬೇಕು, ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಇರಲಿ ಅಂತ ನಾನು ಕೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ. ನನ್ನ ಹೆಸರು ಅರ್ಜುನ್ ಪಾಳೆಗಾರ್ ಅಂತ. ಇದು ನನ್ನ 8ನೇ ಸಿನಿಮಾ ಅಡವಿ. ನಾನು ತುಂಬ ಇಷ್ಟಪಟ್ಟು ಆಮೇಲೆ ಕಷ್ಟಪಟ್ಟು, ಯಾಕಂದರೆ ನಮ್ಮ ಟೈಗರ್ ನಾಗ್ ಅವರು ನನ್ನ ಆತ್ಮೀಯ ಸ್ನೇಹಿತರು.
ಜೊತೆಗೆ ಈ ಸಿನಿಮಾದಲ್ಲಿ ಮೂಲತಃ ನಾವು ಒಂದು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಅವರು ಜೊತೆಲಿ ಇದ್ದಂಥವ್ರು. ಎಲ್ಲ ಕಷ್ಟ ನೋವುಗಳನ್ನು ನಾವಿಬ್ಬರು ಕೂಡ ಹಂಚಿ ಅವ್ರ ಜೊತೆಲಿ ಕೂಡ ನಾನು ಜೊತೆ ಸೇರಿ ಮಾಡಿದಂತಹ ಸಿನಿಮಾ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾದಲ್ಲಿ ಒಂದು ವಿಲನ್, ಒಂದು ಕಲಾನಾಥ ಪಾತ್ರ ಮಾಡಿದ್ದೀನಿ. ಅದರ ಹೆಸರು ಬಂದು ಹೆಬ್ಬಾವ್ ರವಿ ಅಂತ. ಸೊ ಈ ಒಂದು ಕ್ಯಾರೆಕ್ಟರ್ ಈ ಒಂದು ಕಾಡು ಜನಗಳ ಬಗ್ಗೆ ಯಾವ ರೀತಿ ಏನಂತೀವಿ, ಒಬ್ಬರು ಸ್ಟ್ರಾಂಗ್ ಇರೋಂತಹ ಕೆಲವು ವ್ಯಕ್ತಿಗಳು ಅಥವಾ ಸಮಾಜದಲ್ಲಿ ಒಬ್ಬ ಹಿರಿಯ ವ್ಯಕ್ತಿಗಳು ಯಾವ ರೀತಿ ಕಾಡು ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅದನ್ನ ಬಿಂಬಿಸುವಂತಹ ಒಂದು ನನ್ನ ಕ್ಯಾರೆಕ್ಟರ್ ಆಗಿದೆ. ಈ ಕ್ಯಾರೆಕ್ಟರ್ಗೆ ಕೊಟ್ಟಂತಹ ನಮ್ಮ ಟೈಗರ್ ನಾಗ್ ಸರ್ಗೆ ಹಾಗೂ ಎಲ್ಲ ನಮ್ಮ ಅಡವಿ ಚಿತ್ರ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಅಡವಿ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಇದರಲ್ಲಿ 3 ಪಾಯಿಂಟ್ ಹೈಲೈಟ್ ಮಾಡಿದ್ದಾರೆ: ಶಿಕ್ಷಣ, ಕಾನೂನು ಮತ್ತು ಮುಗ್ಧತೆ. ಒಂದು ಮುಗ್ಧ ಜನಾಂಗವನ್ನು, ಆದಿವಾಸಿ ಜನಗಳನ್ನು ಶಿಕ್ಷಣ, ಕಾನೂನು ಬಲ್ಲವರು ಹೇಗೆ ಕಾಪಾಡ್ತಾರೆ ಅನ್ನೋದನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಂಟಿನ್ಯೂಟಿ ಆಗಿರ್ಬೋದು, ಅದ್ರ ಜೊತೆ ಮ್ಯೂಸಿಕ್ ಆಗಿರ್ಬೋದು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೋಡೋರಿಗೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ಅದ್ದೂರಿಯಾಗಿ 100 days ಓಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.